ಬೆಳಗಿನ ಪವರ್ ಅವರ್ಸು ತುಂಬ ಜನರಿಗೆ ಹೆಕ್ಟಿಕ್ ಆಗಿರುತ್ತೆ. ಹೆಕ್ಟಿಕ್ ಶೆಡ್ಯೂಲ್ನ ಕೂಡ ತಂಪಾಗಿ ದಿನಪೂರ್ತಿ ಆಕ್ಟಿವ್ ಆಗಿರಬೇಕು ಅಂದರೆ ಕೆಲವೊಂದು ಟ್ರಿಕ್ಸ್ನ ಫಾಲೋ ಮಾಡಬೇಕಾಗುತ್ತೆ. ಹಲೋ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್ ಚಂದ್ರಾಸ್ ಹೋಮ್ ವರ್ಲ್ಡ್. ಇವತ್ತಿನ ವಿಡಿಯೋದಲ್ಲಿ ದಿನಪೂರ್ತಿ ಆಕ್ಟಿವ್ ಆಗಿ ಬೆಳಗಿನ ಕೆಲಸ ತಂಪಾಗಿರೋದಕ್ಕೆ ಫಾಲೋ ಮಾಡಬೇಕಾಗಿರುವಂಥ ಕೆಲವೊಂದು ಟ್ರಿಕ್ಸ್ನ ಶೇರ್ ಮಾಡ್ತಾ ಇದ್ದೀನಿ. ಪ್ರತಿಯೊಬ್ಬರಿಗೂ ಕೂಡ ಈ ಟ್ರಿಕ್ಸ್ ತುಂಬ ಚೆನ್ನಾಗಿ ಹೆಲ್ಪ್ ಆಗುತ್ತೆ. ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡಿದಿರಾ ಕೊನೆವರೆಗೂ ನೋಡ್ತಾ ಹೋಗಿ. ವಿಡಿಯೋ ನೋಡೋದಕ್ಕಿಂತ ಮುಂಚೆ ನೀವೇನಾದ್ರು ನಮ್ಮ ಚಾನಲ್ನ ಫಸ್ಟ್ ಟೈಮ್ ವಿಸಿಟ್ ಮಾಡ್ತಾ ಇದ್ರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕದಲ್ಲಿರುವಂಥ ಬೆಲ್ ಐಕನ್ನ ಕ್ಲಿಕ್ ಮಾಡಿ. ಬೆಲ್ ಐಕನ್ ಕ್ಲಿಕ್ ಮಾಡಿ ಆಲ್ ಆನ್ ಆಪ್ಷನ್ ಕ್ಲಿಕ್ ಮಾಡೋದ್ರಿಂದ ನಾನು ನೆಕ್ಸ್ಟ್ ವಿಡಿಯೋ ಹಾಕಿದ ಕೂಡಲೇ ನಿಮಗೆ ನೋಟಿಫಿಕೇಶನ್ಸ್ ಅನ್ನೋದು ಬರುತ್ತೆ. ನೀವೇ ಫಸ್ಟಾಗಿ ನಮ್ಮ ವಿಡಿಯೋಸ್ನ ನೋಡಬಹುದು. ಇನ್ನು ವಿತೌಟ್ ಡಿಲೇ ಲೆಟ್ಸ್ ಸ್ಟಾರ್ಟ್ ದ ವಿಡಿಯೋ. ನಾನು ಫಾಲೋ ಮಾಡುವಂಥ ಕೆಲವೊಂದು ಪ್ರಾಕ್ಟಿಕಲ್ ಟಿಪ್ಸ್ನ ಶೇರ್ ಮಾಡ್ತೀನಿ. ಲಾಸ್ಟ್ ವಿಡಿಯೋನ ನೀವು ಅಬ್ಸರ್ವ್ ಮಾಡಿದರೆ ಈವ್ನಿಂಗಲ್ಲಿ ನಾನು ಕಿಚನ್ನ ಯಾವ ಥರ ಕ್ಲೀನ್ ಮಾಡ್ಕೊಳ್ತೀನಿ ಅದನ್ನೆಲ್ಲ ಕೂಡ ಶೇರ್ ಮಾಡಿದ್ದೆ. ಸೊ ಈವ್ನಿಂಗ್ ಟೈಮಲ್ಲೇ ನಾನು ಈ ಥರ ಮಡಕೆ ಎಲ್ಲ ಏನಿಟ್ಟಿರ್ತೀವಿ ಅದನ್ನೆಲ್ಲ ಉಪ್ಪಿನ ಸಹಾಯದಿಂದ ನೀಟಾಗಿ ವಾಶ್ ಮಾಡಿಕೊಂಡು ಡ್ರೈಗಿಡ್ತೀನಿ. ಅಂದರೆ ನೈಟ್ ಟೈಮಲ್ಲಿ ಫಾಲೋ ಮಾಡುವಂಥ ಒಂದು ಕಿಚನ್ ಕ್ಲೀನಿಂಗ್ ರುಟೀನ್ ಇದು. ಸೊ ಇಲ್ಲಿ ನೀವು ಅಬ್ಸರ್ವ್ ಮಾಡೋದಾದರೆ ಈ ಮಡಿಕೆ ಕೆಳಗಡೆ ನಾನು ಒಂದು ಸೆರಾಮಿಕ್ ಪಾಟ್ನ ಇಟ್ಟಿದ್ದೆ ಅಲ್ವಾ, ಅದನ್ನು ನಾನು ನೀಟಾಗಿ ಕ್ಲೀನ್ ಮಾಡಿಕೊಂಡು ಒಣಗಕ್ಕೆ ಇಡ್ತೀನಿ. ಇನ್ನು ಇದನ್ನು ಡ್ರೈ ಮಾಡೋದಕ್ಕೋಸ್ಕರ ನಾನು ಯಾವುದೇ ರೀತಿ ಫ್ಯಾನ್ಸ್ ಇರ್ಬೋದು ಅಥವಾ ಹೊರಗಡೆ ಇಡೋದು ಅಂಥದ್ದೆಲ್ಲ ಏನು ಮಾಡಲ್ಲ. ಈ ಥರ ಒಂದು ಹಾಟ್ಪಾಟ್ ಸ್ಟ್ಯಾಂಡ್ ಅಥವಾ ಯಾವುದಾದ್ರೂ ಒಂದು ವುಡನ್ದು ಚಾಪಿಂಗ್ ಬೋರ್ಡ್ಸ್ ಎಲ್ಲ ಇರುತ್ತೆ ಅಲ್ವಾ, ಅದ್ರ ಮೇಲೇ ಈ ಥರ ಬೋರ್ಲ್ ಹಾಕಿ ಇಡ್ತೀನಿ. ಬೆಳಗ್ಗೆ ಅಷ್ಟರಲ್ಲಿ ನೀಟಾಗಿ ಡ್ರೈ ಆಗಿರುತ್ತೆ. ಇದು ನೆಕ್ಸ್ಟ್ ಡೇ ಮಾರ್ನಿಂಗ್ ಬಿಸಿಲು ಕೂಡ ಡೈರೆಕ್ಟಾಗಿ ಕಿಚನ್ ಒಳಗಡೆ ಬೀಳ್ತಾ ಇದೆ, ಅಬ್ಸರ್ವ್ ಮಾಡ್ತಾ ಇರ್ಬೋದು. ಇನ್ನು ನಾನು ಫಸ್ಟಿಗೆ ಕೆಟಲಲ್ಲಿ ಬಿಸಿನೀರನ್ನ ಕಾಯಿಸೋಕ್ಕಿಟ್ಟು ಈಗ ನಾನು ಈ ಪಾಟ್ ತುಂಬ ನೀರನ್ನ ತುಂಬಿಸಿ ಇಡ್ತೀನಿ. ಬೆಳಗ್ಗೆನೇ ನೀರನ್ನ ತುಂಬಿಸಿ ಇಟ್ಟರೆ ಅರೌಂಡ್ 11 ಗಂಟೆ ಅಷ್ಟರಲ್ಲಿ ನೀರೆಲ್ಲ ತಂಪಾಗಿರುತ್ತೆ. ಫ್ರಿಡ್ಜ್ ನೀರಿನ ಅವಶ್ಯಕತೆ ಇಲ್ದಿರನೇ ಕುಡಿಯೋಕ್ಕಿರ್ಬೋದು, ಅಡುಗೆಗಿರ್ಬೋದು, ಮಡಕೆ ನೀರನ್ನೇ ಉಪಯೋಗಿಸ್ಕೊಳ್ಬೋದು. ಬೆಳಗ್ಗೆನೆ ಬಿಸಿಲು ಕೂಡ ಡೈರೆಕ್ಟಾಗಿ ಕಿಚನ್ ಒಳಗಡೆ ಬೀಳ್ತಾ ಇರೋದ್ರಿಂದ ವಿಂಡೋಸ್ ಎಲ್ಲ ಕೂಡ ಓಪನ್ ಮಾಡಿ ಇಟ್ಕೊಂಡಿದ್ದೀನಿ. ಇನ್ನು ಕಿಚನಲ್ಲೂ ಕೂಡ ಕೆಲವೊಂದು ಇಂಡೋರ್ ಪ್ಲಾಂಟ್ಸ್ನ ಇಟ್ಕೊಂಡಿರೋದ್ರಿಂದ ಈ ಥರ ಡೈರೆಕ್ಟ್ ಸನ್ಲೈಟ್ ಗಿಡಗಳ ಗ್ರೋತ್ಗೆ ತುಂಬ ಚೆನ್ನಾಗಿ ಹೆಲ್ಪ್ ಆಗುತ್ತೆ. ಸ್ಟವ್ ಹತ್ರ ಕೂಡ ನೀವು ಅಬ್ಸರ್ವ್ ಮಾಡ್ತಾ ಇರ್ಬೋದು, ಒಂದು ರೀತಿ ವಿಬ್ಗೆ ಆ ಥರ ಕಲರ್ಸ್ ಎಲ್ಲ ಕಾಣಿಸ್ತಿದೆ. ನೈಟಲ್ಲೇ ಕಿಚನ್ ಕ್ಲೀನಿಂಗ್ ರೂಟೀನ್ನ ಫಾಲೋ ಮಾಡಿರೋದ್ರಿಂದ ಕಿಚನ್ ಎಲ್ಲ ನೀಟಾಗಿದೆ. ನೀರು ಕೂಡ ತುಂಬಿತ್ತು, ಅದನ್ನು ತೆಗೆದು ನೀಟಾಗಿ ಸೈಡ್ಗೆ ಇಟ್ಕೊಂಡಿದ್ದೀನಿ. ನಿಮ್ಮಲ್ಲಿ ಎಷ್ಟು ಜನ ಮಣ್ಣಿನ ಮಡಿಕೆಗಳನ್ನ ಉಪಯೋಗಿಸ್ತಾ ಇದ್ದೀರಾ ಕಮೆಂಟ್ ಮಾಡಿ ತಿಳಿಸಿ. ಇನ್ನು ನಾನು ಲಾಸ್ಟ್ ವೀಡಿಯೋಸಲ್ಲೂ ಕೂಡ ಮಣ್ಣಿನ ಮಡಿಕೆ ಏನಾದ್ರು ಲೀಕ್ ಆಗ್ತಿದ್ರೆ ಯಾವ ರೀತಿ ಟ್ರಿಕ್ಸ್ನ ಫಾಲೋ ಮಾಡ್ಬೋದು ಅನ್ನೋದು ಕೂಡ ಶೇರ್ ಮಾಡಿದ್ದೀನಿ. ಇಂಟ್ರೆಸ್ಟ್ ಇರೋರು ಚೆಕ್ ಮಾಡಿ. ಇನ್ನು ಬೆಳಗ್ಗೆನೇ ಅಡುಗೆ ಕೆಲಸಗಳೆಲ್ಲ ಮುಗಿಸ್ಕೊಂಡ್ರೆ ಬೆಟರ್ ಅನ್ನೋದ್ರಿಂದ ಬೆಳಗಿನ ಬ್ರೇಕ್ಫಾಸ್ಟ್ಗೆ ಬನ್ಸ್ನ ಉಪಯೋಗಿಸ್ಕೊಂಡು ಸ್ಯಾಂಡ್ವಿಚ್ ಮಾಡ್ತಾ ಇದ್ದೀನಿ. ಮಧ್ಯಾಹ್ನದ ಲಂಚ್ಗೆ ಕಡಲೆಕಾಳು ಸಾಂಬಾರನ್ನ ಮಾಡ್ತಾ ಇದ್ದೀನಿ. ಕಡಲೆಕಾಳು ನೆನೆಸಿಡೋದು ಮರ್ತೋಗಿದ್ದೆ, ಇನ್ಸ್ಟೆಂಟಾಗಿ ಬೇಯಿಸ್ತಾ ಇದ್ದೀನಿ. ಒನ್ ಆಫ್ ಮೈ ಇನ್ಸ್ಟಾ ಟ್ರೆಂಡಿಂಗ್ ರೀಲ್ ಅಂದರೆ ಇದೆ ಅಂತಲೇ ಹೇಳ್ಬೋದು. ಮಿಲಿಯನ್ ವ್ಯೂಸ್ ಬಂದಿದೆ, ಒಳ್ಳೆ ರೆಸ್ಪಾನ್ಸ್ ಕೂಡ ಬಂದಿದೆ. ತುಂಬಾ ಥ್ಯಾಂಕ್ಸ್. ನೀವು ಯಾರಾದರೂ ಇನ್ಸ್ಟಾನ ಫಾಲೋ ಮಾಡ್ತಾ ಇಲ್ಲ ಅಂದರೆ ಐಡಿ ಲಿಂಕ್ ಡಿಸ್ಕ್ರಿಪ್ಷನ್ ಕೊಟ್ಟಿರ್ತೀನಿ, ಫಾಲೋ ಮಾಡಿ. ಈವನ್ ಹೋಟೆಲ್ ಅವರು ಕೂಡ ಇದೇ ಟ್ರಿಕ್ಸ್ನ ಫಾಲೋ ಮಾಡ್ತಾರೆ. ಈಗ ಇನ್ಸ್ಟೆಂಟಾಗಿ ಕಡಲೆಕಾಳನ್ನ ನೀಟಾಗಿ ವಾಶ್ ಮಾಡಿಬಿಟ್ಟು ಐಸ್ ಕ್ಯೂಬ್ಸ್ನ ಹಾಕಿ ಬೇಯಿಸ್ಕೊಳ್ತಾ ಇದ್ದೀನಿ. ಸ್ವಲ್ಪ ನೀರು ಕೂಡ ಹಾಕಿದ್ದೀನಿ. ಸೊ ಇನ್ನು ಸ್ಕ್ರೀನ್ಗೆ ಬರೋದಾದರೆ ಈ ಫ್ಲೋರ್ ಮ್ಯಾಟ್ಸ್ ಎಲ್ಲ ವಾಶ್ ಮಾಡಬೇಕಾಗಿತ್ತು. ಅದರಲ್ಲೂ ಈ ಕಾರ್ಪೆಟ್ಸ್ ಎಲ್ಲನೂ ವಾಶ್ ಮಾಡಿ ಒಂದು ಮಂತೇನೋ ಆಗಿತ್ತು. ಸೊ ಈಗ ಕ್ವಿಕ್ಕಾಗಿ ವಾಶ್ ಮಾಡ್ಕೊಳ್ಳೋಣ ಅನ್ನೋದ್ರಿಂದ ತೆಗಿತಾ ಇದ್ದೀನಿ. ಅಷ್ಟರಲ್ಲಿ ವಿಸಿಲ್ ಕೂಡ ಬಂದಿತ್ತು. 3 ವಿಸಿಲ್ ಆಯಿತು. ಈಗ ಸ್ಟವ್ನ ಆಫ್ ಮಾಡ್ತಾ ಇದ್ದೀನಿ. ಯೂಶ್ವಲಿ ನಾನು 4 ವಿಸಿಲ್ ಹಾಕ್ಸ್ತೀನಿ, ಬಟ್ ಇವತ್ತು 3 ವಿಸಿಲೇ ಹಾಕ್ಸಿದ್ದೀನಿ. ಇನ್ನು ಹೊಸದಾಗಿ ಈ ಥರ ನಾಸಲ್ಸ್ ಇರುವಂಥ ಸ್ಟವ್ನ ತೊಗೊಂಡಾಗ ನಾವು ಅದನ್ನು ಆಫ್ ಮಾಡಿದ್ದೀವಾ ಇಲ್ವಾ ಅಂತ ಡೌಟ್ ಇರುತ್ತೆ. ಅಂಥವರು ಈ ಥರ ನೀವು ಡೈರೆಕ್ಟ್ ಗ್ಯಾಸ್ ಪೈಪ್ ಇರುತ್ತೆ ಅಲ್ವಾ, ಅಲ್ಲಿ ಆಫ್ ಮಾಡ್ಕೊಳ್ಬೋದು. ಯೂಶ್ವಲಿ ಕಾಟನ್ ಫ್ಲೋರ್ ಮ್ಯಾಟ್ಸ್ ಎಲ್ಲ ಡೈರೆಕ್ಟಾಗಿ ಮಿಷಿನಲ್ಲೇ ಹಾಕಿ ವಾಶ್ ಮಾಡ್ಕೊಳ್ತೀನಿ. ಇನ್ನು ಈ ಥರ ಆ್ಯಂಟಿ ಸ್ಕಿಡ್ ಫ್ಲೋರ್ ಮ್ಯಾಟ್ಸ್ ಎಲ್ಲ ಬರುತ್ತೆ ಅಲ್ವಾ, ಸೊ ಇವುಗಳನ್ನ ನಾನು ಡೈರೆಕ್ಟಾಗಿ ಸೋಕ್ ಮಾಡಿ ಹ್ಯಾಂಡ್ ವಾಶ್ ಮಾಡ್ಕೊಳ್ತೀನಿ. ಇನ್ನು ರೂಮಲ್ಲಿ ಹಾಕಿರುವಂಥ ಈ ಟೇಬಲ್ ರನ್ನರ್ ಥರ ಇರುವಂಥ ಕಾರ್ಪೆಟ್ಸ್ ಎಲ್ಲ ಪುಟ್ಟ ಸೈಜ್ ಆಗಿರೋದ್ರಿಂದ ವಾಶ್ ಮಾಡೋದು ಕೂಡ ತುಂಬ ಈಸಿ ಆಗುತ್ತೆ. ಇವುಗಳನ್ನ ಡೈರೆಕ್ಟಾಗಿ ಹ್ಯಾಂಡ್ ವಾಶ್ ಮಾಡಿಬಿಟ್ಟು ಈ ಥರ ಬಿಸಿಲಲ್ಲಿ ಒಣಗಾಕಿದ್ರೆ ಕ್ವಿಕ್ಕಾಗಿ ಡ್ರೈ ಆಗಿಬಿಡುತ್ತೆ. ಇನ್ನು ಈ ಫ್ಲೋರ್ ಮ್ಯಾಟ್ಸ್ ಲಿಂಕ್ನ ಕೇಳಬೇಡಿ, ಯಾಕಂದರೆ ಇವುಗಳನ್ನ ನಾನು ಐಕ್ಯದಲ್ಲಿ ತೊಗೊಂಡಿದ್ದೀನಿ. ಇದರ ಎಕ್ಸಾಕ್ಟ್ ಲಿಂಕ್ ಅನ್ನೋದು ನನಗೆ ಆನ್ಲೈನಲ್ಲಿ ಸಿಗಲಿಲ್ಲ, ಸೊ ಹಂಗಾಗಿ. ಇನ್ನು ಈಗ ಒಣಗಾಗ್ತಾ ಇರುವಂಥ ಟೇಬಲ್ ರನ್ನರ್ನ ಡಿಮಾರ್ಟಲ್ಲಿ ತೊಗೊಂಡಿದ್ದೆ. ಇದರ ಎಕ್ಸಾಕ್ಟ್ ಲಿಂಕ್ ಏನಾದರೂ ಸಿಕ್ಕಿದ್ರೆ ಡಿಸ್ಕ್ರಿಪ್ಷನಲ್ಲಿ ಟ್ಯಾಗ್ ಮಾಡಿರ್ತೀನಿ, ಇಂಟ್ರೆಸ್ಟ್ ಇರೋರು ಚೆಕ್ ಮಾಡಿ. ಇದೆಲ್ಲ ಮುಗಿಸ್ಕೊಂಡು ಬರೋಷ್ಟರಲ್ಲಿ ನನಗೆ ಗೊತ್ತಿಲ್ಲದಿರೇ ಫಿಶ್ ಕೂಡ ತೊಗೊಂಡು ಬಂದುಬಿಟ್ಟಿದ್ರು. ಈಗಾಗಲೇ ನಾನು ಓಲ್ಡ್ ಎಗ್ ಬೇಕಾಗಿರುವಂಥ ಮೀಲ್ ಪ್ಲಾನ್ ರೆಡಿ ಆಗಿದೆ, ಬಟ್ ಆದರೂ ಫಿಶ್ ಆಗಿರೋದ್ರಿಂದ ಸೈಡ್ ಡಿಶ್ ಆಗಿ ಇದನ್ನು ಮಾಡ್ಕೊಳ್ಬೋದು ಅನ್ನೋದ್ರಿಂದ ನೀಟಾಗಿ ವಾಶ್ ಮಾಡಿ ಸೈಡ್ಗೆ ಇಟ್ಕೊಂಡಿದ್ದೀನಿ. ಅಬ್ಸರ್ವ್ ಮಾಡ್ತಾ ಇದ್ದೀರಲ್ವ, ಕಡಲೆಕಾಳು ತುಂಬ ಚೆನ್ನಾಗಿ ಬೆಂದಿದೆ, ಒಂದು 85%ವರೆಗೂ ಬೆಂದಿದೆ. ಇನ್ನು ಇದರಲ್ಲೇ ನಾನು ತರಕಾರಿ ಕೂಡ ಹಾಕ್ತಾ ಇರೋದ್ರಿಂದ ನಾನು 4 ವಿಸಿಲ್ ಹಾಕ್ಸ್ಲಿಲ್ಲ, 3 ವಿಸಿಲ್ ಮಾತ್ರನೇ ಹಾಕ್ಸಿದ್ದೆ. ಇದರಲ್ಲಿ ಟೊಮೊಟೊ ಮತ್ತು ಉಳಿದಿರೋಂಥ ಎಲ್ಲ ತರಕಾರಿನ ಹಾಕ್ಕೊಂಡು ಬೇಯಿಸ್ಕೊಳ್ತಾ ಇದ್ದೀನಿ.
ನೆಕ್ಸ್ಟ್ ಕಮಿಂಗ್ ಟು ಏರ್ ಪ್ಯಾಕ್. ಈಗಾಗಲೇ ನಾನು ಸುಮಾರಷ್ಟು ಸತಿ ಶೇರ್ ಮಾಡಿದ್ದೀನಲ್ಲ, ಈಕ್ವಲ್ ಕ್ವಾಂಟಿಟಿಯಲ್ಲಿ ಅಗಸೆ ಬೀಜ, ಮೆಂತ್ಯ ಕಾಳು, ಅಕ್ಕಿನ ತೊಗೊಂಡು ಓವರ್ ನೈಟ್ ಸೋಕ್ ಮಾಡಿ ನೆಕ್ಸ್ಟ್ ಡೇ ಬೆಳಗ್ಗೆ ಅದನ್ನು ಮಿಕ್ಸಿಯಲ್ಲಿ ಹಾಕಿ ನುಣ್ಣಗೆ ಪೇಸ್ಟ್ ಮಾಡ್ಕೊಳ್ಬೇಕಾಗತ್ತೆ. ಆದಷ್ಟು ಮೊಸರನ್ನ ಯೂಸ್ ಮಾಡಿದ್ರೆ ಬೆಟರು, ಬಟ್ ನಾನಿಲ್ಲಿ ನೀರನ್ನ ಉಪಯೋಗಿಸ್ಕೊಳ್ತಾ ಇದ್ದೀನಿ. ಇದನ್ನು ಮಕ್ಕಳ ಕೂದಲಿಗೆ ಅಪ್ಲೈ ಮಾಡ್ತಾ ಇರೋದ್ರಿಂದ ಮೊಸರೆಲ್ಲ ಆದರೆ ಸ್ವಲ್ಪ ಅವರು ಇನ್ಕಂಫರ್ಟಬಲ್ ಫೀಲ್ ಆಗ್ತಾರೇನೋ ಅನ್ನೋದ್ರಿಂದ ಡೈರೆಕ್ಟಾಗಿ ವಾಟರ್ನ ಹಾಕಿ ಎಷ್ಟು ಸಾಫ್ಟಾಗಿ ಆದರೆ ಅಷ್ಟು ಸಾಫ್ಟಾಗಿ ಮಿಕ್ಸಿಗೆ ಹಾಕ್ಕೊಂಡಿದ್ದೀನಿ. ಇದನ್ನು ಇಮ್ಮಿಡಿಯೇಟಾಗಿ ಅಪ್ಲೈ ಮಾಡ್ಕೊಳ್ಬೇಕಾಗತ್ತೆ, ಸ್ವಲ್ಪ ಹೊತ್ತು ಬಿಟ್ಟರು ಕೂಡ ಗಟ್ಟಿ ಆಗಿಬಿಡುತ್ತೆ. ಇನ್ನು ತರಕಾರಿ ಎಲ್ಲ ಜಿಪ್ಲಾಕ್ ಕವರಲ್ಲಿ ಹಾಕಿಟ್ಟಿದ್ದೆ ಅಲ್ವಾ, ಅದೆಲ್ಲ ಖಾಲಿ ಆಗಿತ್ತು. ನೀಟಾಗಿ ವಾಶ್ ಮಾಡಿಬಿಟ್ಟು ಈ ಥರ ಸ್ನೇಕ್ ಪ್ಲ್ಯಾಂಟಲ್ಲೇ ಒಣಗಾಕ್ತಾ ಇದ್ದೀನಿ. ತರಕಾರಿ ಎಲ್ಲ ಆಲ್ಮೋಸ್ಟ್ ಬೇಯ್ತಾ ಬಂದಿದೆ. ಅಷ್ಟರಲ್ಲಿ ನಾನು ಮಸಾಲೆಗೆ ಬೇಕಾಗಿರುವಂಥ ಈರುಳ್ಳಿ ಬೆಳ್ಳುಳ್ಳಿನೆಲ್ಲ ಎಣ್ಣೆಯಲ್ಲಿ ಗೋಳಿಸ್ಕೊಳ್ತೀನಿ. ಸ್ವಲ್ಪ ಬೆಳ್ಳುಳ್ಳಿ ಮತ್ತು ನಾನಿಲ್ಲಿ ಸಾಂಬಾರು ಈರುಳ್ಳಿನ ಹಾಕ್ಕೊಂಡಿದ್ದೀನಿ. ಇವತ್ತಿನ ಶೆಡ್ಯೂಲ್ಗೆ ಬಂದರೆ ಅಡುಗೆ ಕೆಲಸಗಳು ಕೂಡ ಜಾಸ್ತಿನೇ ಇದೆ, ವೆರೈಟಿ ರೆಸಿಪೀಸ್ ಕೂಡ ಇದೆ, ಹೊರಗಡೆ ಹೋಗೋ ಕೆಲಸ ಕೂಡ ಇತ್ತು. ಸೊ ಹಂಗಾಗಿ ಏರ್ ಪ್ಯಾಕ್ನ ಅಪ್ಲೈ ಮಾಡೋಕ್ಕೆ ನಮ್ಮ ಮನೆಯವ್ರು ಕೊಟ್ಟಿದ್ದೆ, ಅಬ್ಸರ್ವ್ ಮಾಡ್ತಾ ಇರ್ಬೋದು. ಈರುಳ್ಳಿ ಬೆಳ್ಳುಳ್ಳಿನ ಸ್ವಲ್ಪ ಎಣ್ಣೆಯಲ್ಲಿ ಗೋಳಿಸ್ಕೊಂಡು ಅದರಲ್ಲೇ ನಾನು ಬೇಯಿಸಿಟ್ಕೊಂಡಿರೋಂಥ ಟೊಮೆಟೊ ಕೂಡ ಹಾಕ್ತಾ ಇದ್ದೀನಿ. ಅಷ್ಟರಲ್ಲಿ ಮಗಳಿಗೆ ಹೇರ್ ಪ್ಯಾಕ್ ಕೂಡ ಹಾಕಿದಾಗಿದೆ. ಕೂದಲಂತೂ ತುಂಬಾ ಫ್ರೀಸಿಯಾಗಿ ಡ್ರೈ ಆಗಿತ್ತು. ಸೊ ಹಂಗಾಗಿ ಈ ಒಂದು ಪ್ಯಾಕ್ನ ಅಪ್ಲೈ ಮಾಡಿದ್ದೀನಿ. ರೆಗ್ಯುಲರಾಗಿ ಏನು ಅಪ್ಲೈ ಮಾಡಲ್ಲ, ಕೂದಲು ತುಂಬ ಡ್ರೈ ಆಗಿದೆ ಅಂದಾಗ ಮಾತ್ರನೇ ಅಪ್ಲೈ ಮಾಡ್ತೀನಿ. ಸಾಂಬಾರು ಮಸಾಲೆಗೋಸ್ಕರ ಸ್ವಲ್ಪ ಕಾಯಿ ತುರಿ, ಸ್ವಲ್ಪನೇ ಕೊತ್ತಂಬರಿ ಸೊಪ್ಪು, ಅದ್ರ ಜೊತೆಗೆ ನಾವು ಏನೀಗ ಗೋಳಿಸ್ಕೊಂಡಿದ್ದೀವಿ ಎಣ್ಣೆಯಲ್ಲಿ ಈರುಳ್ಳಿ ಬೆಳ್ಳುಳ್ಳಿ ಟೊಮೊಟೊನ ಹಾಕ್ಕೊಂಡು ಸ್ವಲ್ಪ ಜೀರಿಗೆನ ಹಾಕ್ಕೊಂಡಿದ್ದೀನಿ. ಇದಕ್ಕೆ ಒಂದೇ ಮೈನ್ ಇಂಗ್ರೀಡಿಯೆಂಟ್ ಏನಂದರೆ ಸಾಂಬಾರು ಪೌಡರ್. ಇದೊಂದು ಹಾಕಿದ್ರೆ ಸಾಕಾಗುತ್ತೆ. ಥಿಕ್ನೆಸ್ಗೋಸ್ಕರ ಬೇಯಿಸಿಟ್ಕೊಂಡಿರುವಂಥ ಕಾಳನ್ನ ಹಾಕಿಬಿಟ್ಟು ನುಣ್ಣಗೆ ಪೇಸ್ಟ್ ಮಾಡ್ಕೊಳ್ತೀನಿ. ಇನ್ನು ಜ್ಯೂಸ್ ಮಾಡೋದಕ್ಕೋಸ್ಕರ ಮಸ್ಕ್ ಮಿಲನ್ ಕೂಡ ತೆಗೆದಿಟ್ಟಿದ್ದೀನಿ, ಅಬ್ಸರ್ವ್ ಮಾಡ್ತಾ ಇರ್ಬೋದು. ಇದನ್ನು ಕಟ್ ಮಾಡಿ ಪಲ್ಪ್ನ ಎಕ್ಸ್ಟ್ರಾಕ್ಟ್ ಮಾಡ್ಕೊಳ್ಬೇಕೀಗ. ಕಾಳು ತರಕಾರಿ ಚೆನ್ನಾಗಿ ಬೆಂದಮೇಲೆ ರುಬ್ಬಿಟ್ಕೊಂಡಿರುವಂಥ ಮಸಾಲೆನ ಹಾಕಿ ಕನ್ಸಿಸ್ಟೆನ್ಸಿಗೆ ತಕ್ಕಷ್ಟು ನೀರು ಮತ್ತು ರುಚಿಗೆ ತಕ್ಕಷ್ಟು ಉಪ್ಪನ್ನ ಹಾಕ್ಕೊಂಡು ಮಿಕ್ಸ್ ಮಾಡಿ ಒಂದು 5ರಿಂದ 10 ನಿಮಿಷ ಕುದಿಸ್ಕೋಬೇಕಾಗತ್ತೆ. ಇನ್ನು ಈಗ ಪಲ್ಪ್ನ ಎಕ್ಸ್ಟ್ರಾಕ್ಟ್ ಮಾಡ್ತಾ ಇದ್ದೀನಿ, ಅಬ್ಸರ್ವ್ ಮಾಡ್ತಾ ಇರ್ಬೋದು. 2 ಮಸ್ಕ್ ಮಿಲನ್ನು ಕೂಡ ಒಂದೇ ಸಮಾನ ಯೂಸ್ ಮಾಡ್ತಾ ಇದ್ದೀನಿ. ಪ್ರೆಸೆಂಟ್ ಸೀಸನಲ್ ಫ್ರೂಟ್ಸಲ್ಲಿ ಕರ್ಬೂಜ ಕೂಡ ಒಂದು. ಇದರ ಜ್ಯೂಸ್ನ ಕುಡಿಯೋದ್ರಿಂದ ಬಾಡಿ ತಂಪಾಗಿರುತ್ತೆ. ಅಷ್ಟೇ ಅಲ್ಲ, ನಾವು ತೊಗೊಳ್ಳೋವಂಥ ಎಲ್ಲ ಫ್ರೂಟ್ಸ್ಗೆ ಕಂಪೇರ್ ಮಾಡಿದ್ರೆ ಇದರಲ್ಲಿ ವಾಟರ್ ಕಂಟೆಂಟ್ ಅನ್ನೋದು ತುಂಬ ಜಾಸ್ತಿ ಇರುತ್ತೆ. ಅಫ್ಕೋರ್ಸ್ ವಾಟರ್ ಮಿಲನಲ್ಲಿ ಕೂಡ ಇರುತ್ತೆ. ಈ ಜ್ಯೂಸ್ ಮಾಡೋದಕ್ಕೋಸ್ಕರನೇ ಒಂದು ಪಾತ್ರೆಯಲ್ಲಿ ನೀರು ಮತ್ತು ಬೆಲ್ಲದ ಪೌಡರ್ನ ಹಾಕಿ ಮಿಕ್ಸ್ ಮಾಡಿ ಇಟ್ಟಿದ್ದೆ. ಇದರಲ್ಲಿ ನಾವು ರುಬ್ಬಿಟ್ಕೊಂಡಿರುವಂಥ ಮಸ್ಕ್ ಮಿಲನ್ ಪಲ್ಪ್ನ ಹಾಕಿಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕಾಗತ್ತೆ. ಇನ್ನು ಟೇಸ್ಟಿಗೆ ನೀವು ಬೇಕಂದರೆ ಇದರಲ್ಲಿ ಏಲಕ್ಕಿ ಕೂಡ ಯೂಸ್ ಮಾಡ್ಬೋದು, ಬಟ್ ಇವತ್ತಿನ ದಿನ ನಾನು ಏಲಕ್ಕಿ ಏನು ಹಾಕಿರಲಿಲ್ಲ. ಮಿಕ್ಸಿ ಯೂಸ್ ಮಾಡಿದ್ಮೇಲೆ ಪ್ರತಿ ಸಲ ಕೂಡ ಇದೇ ಥರನೇ ಒಂದು ಮೈಕ್ರೋಫೈಬರ್ ಕ್ಲಾತಿಂದ ನೀಟಾಗಿ ವೈಪ್ ಮಾಡಿ ಇಡ್ತೀನಿ. ಅಲ್ಪ ಸ್ವಲ್ಪ ಏನಾದರೂ ನಾವು ಮಿಕ್ಸಿಗೆ ಹಾಕೋಂಥ ಇಂಗ್ರೀಡಿಯೆಂಟ್ ಬಿದ್ದಿದ್ರೂ ಕೂಡ ನೀಟಾಗಿ ಕ್ಲೀನ್ ಆಗುತ್ತೆ ಅನ್ನೋದ್ರಿಂದ. ಇನ್ನು ಜ್ಯೂಸ್ ಕೂಡ ರೆಡಿ ಆಯಿತು, ಸಾಂಬಾರು ಕೂಡ ಆಲ್ಮೋಸ್ಟ್ ರೆಡಿ ಆಗ್ತಾ ಬಂದಿದೆ. ಸಾಂಬಾರು ಚೆನ್ನಾಗಿ ಕಾದಿದೆ. ಈಗ ಒಗ್ಗರಣೆನ ಮಾಡ್ಕೊಂಬಿಡೋಣ. ನಾನು ಯಾವ ಪಾತ್ರೆಯಲ್ಲಿ ಸಾಂಬಾರನ್ನ ಸರ್ವ್ ಮಾಡ್ತೀನೋ ಅದೇ ಪಾತ್ರೆಯಲ್ಲಿ ಸ್ವಲ್ಪ ಎಣ್ಣೆ, ಸಾಸಿವೆ, ಜೀರಿಗೆ ಮತ್ತು ಸಾಂಬಾರು ಈರುಳ್ಳಿನ ಹಾಕ್ಕೊಳ್ತಾ ಇದ್ದೀನಿ. ಕರಿಬೇವನ್ನ ಹಾಕ್ಕೊಂಡು ಚೆನ್ನಾಗಿ ಚಿಟಪಟ ಅಂದಮೇಲೆ ಈರುಳ್ಳಿ ಎಲ್ಲ ಚೆನ್ನಾಗಿ ಬ್ರೌನಿಶ್ ಕಲರ್ ಬರಬೇಕು. ಆಗ ಸ್ವಲ್ಪ ಹಿಂಗನ್ನ ಹಾಕ್ಕೊಂಡು ಸಾಂಬಾರು ಏನು ಕಾಯಿಸಿಟ್ಕೊಂಡಿದ್ದೀವಿ ಅದನ್ನು ಹಾಕ್ಕೊಳ್ತೀನಿ. ರೆಗ್ಯುಲರಾಗಿ ಈ ಥರ ಒಗ್ಗರಣೆ ಎಲ್ಲ ಹಾಕಬೇಕಾದ್ರೆ ಯೂಶ್ವಲಿ ನಾನು ಪ್ಲೇಟ್ನ ಕ್ಲೋಸ್ ಮಾಡ್ತಾ ಇರ್ತೀನಿ, ಬಟ್ ವೀಡಿಯೋನ ತೆಗೆದು ಈ ಥರ ಎಲ್ಲ ಮಾಡ್ಕೊಳ್ಳುವಾಗ ಕೆಲವೊಂದು ಸತಿ ಮಿಸ್ ಆಗುತ್ತೆ. ಹಂಗಾಗಿ ಒಗ್ಗರಣೆ ಎಲ್ಲ ಮುಗಿದ್ಮೇಲೆ ಒಂದು ಸತಿ ಸ್ಟವ್ನ ಕ್ಲೀನ್ ಮಾಡ್ಕೊಳ್ಳೇಬೇಕಾಗತ್ತೆ. ಸ್ಟವ್ ಮೇಲೆ ಒಗ್ಗರಣೆ ಎಲ್ಲ ಸಿಡಿದು ತುಂಬ ಮಾರ್ಕ್ಸ್ ಎಲ್ಲ ಆಗೋದಕ್ಕಿಂತ ಈ ಥರ ಏನಾದ್ರು ಸಣ್ಣ ಪುಟ್ಟ ಕಲೆಗಳು ಕಾಣಿಸ್ಕೊಳ್ತಿದ್ದಂಗೆ ಇಮ್ಮಿಡಿಯೇಟಾಗಿ ವೈಪ್ ಮಾಡಿದ್ರೆ ತುಂಬಾ ಬೆಟರು. ಅದರಲ್ಲೂ 2 or more ಬರ್ನರ್ಸ್ ಇರುವಂಥ ಸ್ಟವ್ಸ್ನ ಇಮ್ಮಿಡಿಯೇಟಾಗಿ ಏನಾದ್ರು ಕೊಳೆ ಆಗಿದ್ದ ಕೂಡಲೇ ಕ್ಲೀನ್ ಮಾಡಿಕೊಂಡ್ರೆ ಬೆಟರು. ಸ್ಟವ್ ದೊಡ್ಡದಾಗಿರೋ ಕಾರಣ ಎಲ್ಲ ಕೊಳೆ ಆದಮೇಲೆ ಕ್ಲೀನ್ ಮಾಡಬೇಕು ಅಂದರೆ ಸ್ವಲ್ಪ ಜಾಸ್ತಿ ಟೈಮ್ ಟೇಕಿಂಗು. ಆದಷ್ಟು ಕ್ವಿಕ್ಕಾಗಿರುವಂಥ ಟ್ರಿಕ್ಸ್ನ ಫಾಲೋ ಮಾಡೋದ್ರಿಂದ ಸ್ಟವ್ ಯಾವಾಗಲೂ ನೀಟಾಗಿರುತ್ತೆ. ಇನ್ನೊಂದು ಕಡೆ ಆಮ್ಲೆಟ್ ಮಾಡೋದಕ್ಕೋಸ್ಕರ ಸಣ್ಣ ಈರುಳ್ಳಿ ಅಂದರೆ ಸಾಂಬಾರು ಈರುಳ್ಳಿನ ಚಾಪರಲ್ಲಿ ಹಾಕ್ಕೊಂಡು ಸಣ್ಣದಾಗಿ ಚಾಪ್ ಮಾಡ್ಕೊಂಡಿದ್ದೀನಿ.
ನಾನು ಆಗಲೇ ಏನು ಈರುಳ್ಳಿ ಬೆಳ್ಳುಳ್ಳಿನ ಗೋಳಿಸ್ಕೊಂಡೆ ಅದೇ ಪಾತ್ರೆಯಲ್ಲೇ ಈ ಸಣ್ಣದಾಗಿ ಚಿಟ್ಕೊಂಡಿರುವಂಥ ಈರುಳ್ಳಿನ ಹಾಕ್ಕೊಳ್ತಾ ಇದ್ದೀನಿ. ಯೂಶ್ವಲಿ ಎಲ್ಲರೂ ಆಮ್ಲೆಟ್ನ ಮಾಡ್ತಾರೆ, ರೆಸಿಪಿ ಕೂಡ ಗೊತ್ತೇ ಇರುತ್ತೆ. ನಾನು ಯಾವ ಥರ ಮಾಡ್ತಿದ್ದೀನಿ ಅಂತ ತೋರಿಸ್ತಿದ್ದೀನಿ. ಸಣ್ಣದಾಗಿ ಕಟ್ ಮಾಡಿರೋಂಥ ಕೊತ್ತಂಬರಿ, ಸ್ವಲ್ಪ ಖಾರದ ಪುಡಿ ಅಂದರೆ ಚಿಲ್ಲಿ ಪೌಡರು, ಪೆಪ್ಪರ್ ಪೌಡರು, ರುಚಿಗೆ ತಕ್ಕಷ್ಟು ಉಪ್ಪನ್ನ ಹಾಕ್ಕೊಂಡು ಒಂದ್ಸತಿ ಮಿಕ್ಸ್ ಮಾಡಿ ಆಮೇಲೆ ಜೀರಿಗೆ ಪೌಡರ್ನ ಅಥವಾ ಜೀರಿಗೆನ ಹಾಕ್ಕೊಳ್ಬೇಕಾಗತ್ತೆ. ಈಗ ಎಗ್ಸ್ ಎಷ್ಟು ಹಾಕ್ತೀವೋ ಅದ್ರ ಪ್ರಕಾರ ನಾವು ನೀಟಾಗಿ ಮೊಟ್ಟೆನ ಹೊಡೆದು ಈ ಥರ ಹಾಕ್ಕೊಳ್ತೀನಿ. ನಾನಿಲ್ಲಿ ಒಂದು 6 ಮೊಟ್ಟೆನ ಯೂಸ್ ಮಾಡ್ತಾ ಇದ್ದೀನಿ. ಈ ಆಮ್ಲೆಟ್ ಯಾವ ಥರ ಬರುತ್ತೆ ಅಂದರೆ ಪೀಸನ್ನ ನಾವು ಯಾವ ಥರ ಕಟ್ಟರಲ್ಲಿ ಕಟ್ ಮಾಡ್ತೀವಿ ಅದೇ ಥರ ಕಟ್ ಮಾಡ್ಕೊಳ್ಬೋದು. ಅಷ್ಟೊಂದು ಚೆನ್ನಾಗಿ ಬರುತ್ತೆ, ಟೇಸ್ಟ್ ಕೂಡ ತುಂಬ ಚೆನ್ನಾಗಿರುತ್ತೆ. ಬಟ್ ಇವತ್ತು ಮಾಡಿದಂಥ ನನ್ನ ಆಮ್ಲೆಟ್ ಫ್ಲಾಪ್ ಆಯಿತು. ಯಾಕೆ ಅಂತ ತೋರಿಸ್ತೀನಿ. ಯೂಶ್ವಲಿ ನಾನ್ ಸ್ಟಿಕ್ ಪಾತ್ರೆಯಲ್ಲೇ ಆಮ್ಲೆಟ್ನ ಮಾಡ್ತೀನಿ. ಇಲ್ಲಿ ನೀವು ಅಬ್ಸರ್ವ್ ಮಾಡ್ತಾ ಇದ್ರಲ್ಲ, ಆಯಿಲ್ ಸ್ಪ್ರೇಯಲ್ಲಿ ಆಯಿಲ್ ಖಾಲಿ ಆಗಿದ್ದರಿಂದ ಇಲ್ಲಿ ಆಯಿಲ್ನ ನಾನು ಸರಿಯಾಗಿ ಅಪ್ಲೈನೇ ಮಾಡಲಿಲ್ಲ. ಡೈರೆಕ್ಟಾಗಿ ಈ ಮಿಕ್ಸ್ಚರ್ನ ಅದರಲ್ಲಿ ಹಾಕ್ಬಿಟ್ಟೆ. ಸೊ ಇನ್ನೊಂದು ಕಡೆ ಫಿಶ್ ನೀಟಾಗಿ ವಾಶ್ ಆಗಿದೆ ಅಲ್ವಾ, ಇದಕ್ಕೆ ಬೇಕಾಗಿರುವಂಥ ಮಸಾಲೆನ ರೆಡಿ ಮಾಡ್ಕೊಳ್ಳೋಣ. ಇಲ್ಲಿ ನಾನು ಫಿಶ್ ಫ್ರೈ ಮಾಡ್ತಾ ಇರೋದ್ರಿಂದ ಸೊ ಅದಕ್ಕೆ ಬೇಕಾಗಿರುವಂಥ ಮಸಾಲೆನ ಒಂದು ಅಗಲವಾಗಿರುವಂಥ ಪಾತ್ರೆಯಲ್ಲಿ ಖಾರಕ್ಕೆ ತಕ್ಕಷ್ಟು ಚಿಲ್ಲಿ ಪೌಡರು, 1 ಸ್ಪೂನಷ್ಟು ಧನಿಯಾ ಪೌಡರು, 1 ಸ್ಪೂನಷ್ಟು ಗರಂ ಮಸಾಲ, ರುಚಿಗೆ ತಕ್ಕಷ್ಟು ಉಪ್ಪು ಮತ್ತು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ನ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತೀನಿ. ಇದರಲ್ಲೇ ಒಂದು 2 ಟೇಬಲ್ ಸ್ಪೂನಷ್ಟು ಎಣ್ಣೆನ ಹಾಕ್ಕೊಳ್ತಾ ಇದ್ದೀನಿ. ಈ ಒಂದು ಫಿಶ್ ಫ್ರೈನ ನಾನು ಡೀಪ್ ಫ್ರೈ ಮಾಡ್ತಾ ಇಲ್ಲ, ಸೊ ಹಾಗಾಗಿ ಮತ್ತು ಒಂದು ಮೊಟ್ಟೆನ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕಾಗುತ್ತೆ. ಈ ಪೇಸ್ಟ್ನ ಎಲ್ಲ ಫಿಶ್ಗೂ ಕೂಡ ನೀಟಾಗಿ ಅಪ್ಲೈ ಮಾಡ್ಕೊಳ್ಬೇಕಾಗತ್ತೆ. ಅಲ್ಲಲ್ಲಿ ಕಟ್ಟಿಂಗ್ಸ್ ಇದೆ ಅಲ್ವಾ, ಆ ಕಟ್ಸ್ ಮಧ್ಯದಲ್ಲೂ ಕೂಡ ಈ ಮಸಾಲೆನ ಸೇರಿಸ್ಕೊಂಡು ಈ ಥರ ನೀಟಾಗಿ ಅಪ್ಲೈ ಮಾಡ್ಕೊಳ್ಳಿ. ಯೂಶ್ವಲಿ ಫಿಶ್ ಫ್ರೈ ಮಾಡುವಂಥವ್ರು ಮಸಾಲೆ ಚೆನ್ನಾಗಿ ಹಿಡೀಲಿ ಅನ್ನೋದ್ರಿಂದ ಫ್ರಿಜ್ಜಲ್ಲಿ ಇಡ್ತಾರೆ. ನೆಕ್ಸ್ಟ್ ಅದು ಯೂಸ್ ಮಾಡಬೇಕಾದ್ರೆ 1 ಅವರ್ ಆದರೂ ಹೊರಗಡೆ ಇಡಬೇಕಾಗುತ್ತೆ. ಸೊ ಅದೆಲ್ಲ ಒಂದು ರೀತಿ ಪ್ಲಾನಿಂಗ್ ಪ್ರೋಸೆಸ್ ಅಂತ ಅನ್ಸುತ್ತೆ. ಹಂಗಾಗಿ ನಾನು ಡೈರೆಕ್ಟಾಗಿ ಹೊರಗಡೆನೇ ಇಟ್ಬಿಡ್ತೀನಿ, ಫ್ರಿಜ್ಜಲ್ಲೇನು ಇಡಕ್ಕೆ ಹೋಗಲ್ಲ. ಲಿಡ್ನ ಕ್ಲೋಸ್ ಮಾಡಿ ಇಟ್ಬಿಟ್ರೆ ಮಧ್ಯಾಹ್ನ ಅಥವಾ ಈವ್ನಿಂಗ್ಗೆ ಫಿಶ್ ಫ್ರೈ ಮಾಡ್ಕೊಳ್ಳೋಕ್ಕೆ ಮಸಾಲೆ ಚೆನ್ನಾಗಿ ಫಿಶ್ಗೆ ಅಬ್ಸರ್ವ್ ಆಗಿರುತ್ತೆ. ಇನ್ನು ಆಮ್ಲೆಟ್ ಫ್ಲಾಪ್ ಆಯಿತು ಅಂತ ಹೇಳ್ದೆ ಅಲ್ವಾ, ಆಯಿಲ್ ಸರಿಯಾಗಿ ಹಾಕದೇ ಇರೋ ಕಾರಣ ಇದನ್ನು ಟರ್ನ್ ಮಾಡೋಕ್ಕಾಗಲಿಲ್ಲ. ತಳದಲ್ಲಿ ಅಂಟ್ಕೊಂಡಿದ್ದ ಕಾರಣ ಈ ಥರ ತಿರುಗಿಸ್ಬೇಕಾದ್ರೆ ಮಧ್ಯದಲ್ಲಿ ಒಡೆದೇ ಹೋಯಿತು. ಆಮ್ಲೆಟ್ ಟೇಸ್ಟ್ ಅಂತೂ ಚೆನ್ನಾಗಿತ್ತು, ಬಟ್ ಶೇಪ್ ಸರಿಯಾಗಿ ಬರಲಿಲ್ಲ. ಫಾರ್ ಶೋರ್ ಕಮಿಂಗ್ ರೀಲ್ಸಲ್ಲಿ ಕರೆಕ್ಟಾಗಿ ಎಣ್ಣೆನ ಅಪ್ಲೈ ಮಾಡಿ ಫ್ಲಿಪ್ ಮಾಡಿರೋವಂಥ ರೀಲ್ನ ಪೋಸ್ಟ್ ಮಾಡೇ ಮಾಡ್ತೀನಿ. ನೆಕ್ಸ್ಟ್ ಕಮಿಂಗ್ ಟು ಸ್ಯಾಂಡ್ವಿಚ್ ಅಥವಾ ಬರ್ಗರ್ ಅಂತ ಏನಾದರೂ ಅಂದ್ಕೊಳ್ಳಿ. ನಾನು ಹೊರಗಡೆ ಬರ್ಗರ್ ಟೇಸ್ಟ್ ಏನೂ ಮಾಡಿಲ್ಲ, ಸೊ ಹಂಗಾಗಿ ಅದರ ಟೇಸ್ಟ್ ಯಾವ ಥರ ಇರುತ್ತೆ ಅಂತ ನಂಗೆ ಗೊತ್ತಿಲ್ಲ. ಈಗ ಇಲ್ಲಿ ನಾಟಿ ಹಸುವಿನ ತುಪ್ಪನ ಹಾಕ್ಕೊಂಡಿದ್ದೀನಿ ತವ ಮೇಲೆ. ಅದು ಸ್ವಲ್ಪ ಮೆಲ್ಟ್ ಆದಮೇಲೆ ಈ ಬನ್ಸ್ನ ಕಟ್ ಮಾಡಿ ಸ್ವಲ್ಪ ಹೊತ್ತು ಫ್ರೈ ಮಾಡ್ಕೊಳ್ತೀನಿ. ತುಂಬ ಜಾಸ್ತಿ ಫ್ರೈ ಅಲ್ಲ, ಜಸ್ಟ್ ರೋಸ್ಟ್ ಮಾಡ್ಕೊಳ್ತೀನಿ ಅಷ್ಟೇ. ಆ್ಯಕ್ಚುಲಿ ಈ ರೆಸಿಪಿನ ಈಗಾಗಲೇ ನಾನು ಸುಮಾರಷ್ಟು ವೀಡಿಯೋಸಲ್ಲಿ ಕೂಡ ಪೋಸ್ಟ್ ಮಾಡಿದ್ದೀನಿ. ನೀವು ಯಾರಾದರೂ ಹೊಸದಾಗಿ ವಿಸಿಟ್ ಮಾಡ್ತಾಯಿದ್ರೆ ಒಂದ್ಸತಿ ಚೆಕ್ ಮಾಡಿ. ಇಲ್ಲಿ ಡೀಟೇಲ್ಸ್ ತೋರ್ಸೋಕ್ಕಾಗಲಿಲ್ಲ. ಈ ಬನ್ಸ್ ಮಧ್ಯದಲ್ಲಿ ಸ್ವಲ್ಪ ಟೊಮೆಟೊ ಸಾಸ್ ಅಥವಾ ಮೈನೀಸ್ನ ಹಾಕ್ಬಿಟ್ಟು ಕಟ್ ಮಾಡಿಟ್ಟಿರುವಂಥ ವೆಜ್ಜಸ್ನ ಹಾಕ್ಕೊಳ್ಬೇಕಾಗುತ್ತೆ. ತುಂಬಾ ಟೇಸ್ಟಿಯಾಗಿರುತ್ತೆ. ನಾನು ಇಲ್ಲಿ ಮಾಡಿರುವಂಥ ಎಲ್ಲ ರೆಸಿಪಿಗಿಂತ ಈ ಬನ್ ರೆಸಿಪಿ ಅಂತಲೂ ತುಂಬಾ ಟೇಸ್ಟಿಯಾಗಿ ಅನಿಸುತ್ತೆ. ಇನ್ನೂ ತಿನ್ಬೇಕು ಅಂತ ಅನ್ಸುತ್ತೆ. ಈ ರೆಸಿಪಿಯಲ್ಲಿ ನಾನು ಯೂಸ್ ಮಾಡಿರುವಂತಹ ತರಕಾರಿಗಳು ಈರುಳ್ಳಿ, ಕ್ಯಾಪ್ಸಿಕಮ್ಮು, ಕ್ಯಾರೆಟ್, ಕುಕ್ಕುಂಬರು ಮತ್ತೆ ಟೊಮೊಟೊ ಯೂಸ್ ಮಾಡಿದ್ದೀನಿ ಅಷ್ಟೇನೆ. ಫೈನಲಿ ಪ್ಲೇಟ್ ರೆಡಿ ಆಯಿತು. ಅಬ್ಸರ್ವ್ ಮಾಡ್ತಾ ಇದ್ದೀರಲ್ಲ, ಪ್ರೋಟೀನ್ ರಿಚ್ ಬ್ರೇಕ್ಫಾಸ್ಟ್ ಅಂತಾನೆ ಹೇಳ್ಬೋದು. ತಂಪಾಗಿರುವಂಥ ಮಸ್ಕ್ ಮಿಲನ್ ಜ್ಯೂಸ್ ಜೊತೆಗೆ, ಅದು ಕೂಡ ಆಮ್ಲೆಟ್ ಜೊತೆಗೆ. ಮಾಡೋಕ್ಕೆ ಗಂಟೆಗಳ ಟೈಮ್ ಇಡಿಸುತ್ತೆ, ತಿನ್ನೋಕ್ಕೆ ನಿಮಿಷಗಳ ಟೈಮ್ ಅಲ್ವಾ. ಈಗೆಲ್ಲ ಅದನ್ನು ಕ್ಲಿಯರ್ ಮಾಡ್ತಾ ಇದ್ದೀನಿ. ನಿಮಗೂ ಈ ಥರ ಹೆಲ್ತಿ ಪ್ಲೇಟಿಂಗ್ ರೆಸಿಪೀಸ್ ಇಷ್ಟ ಆಗುತ್ತೆ ಅನ್ನೋದಾದರೆ ಕಮೆಂಟ್ ಮಾಡಿ ತಿಳಿಸಿ. ಕಮಿಂಗ್ ವೀಡಿಯೋಸಲ್ಲೂ ಕೂಡ ನಾವು ಏನೇನು ರೆಸಿಪೀಸ್ನ ಮಾಡ್ತೀವಿ ಅದ್ರ ಬಗ್ಗೆ ಕೂಡ ನಾನು ಶಾರ್ಟಾಗಾದರೂ ಕೂಡ ಪೋಸ್ಟ್ ಮಾಡೋಕ್ಕೆ ಟ್ರೈ ಮಾಡ್ತೀನಿ. ಇನ್ನೇನು ಮಕ್ಕಳಿಗೆ ಸ್ಕೂಲೆಲ್ಲ ಸ್ಟಾರ್ಟ್ ಆಗ್ತಿದೆ ಅಲ್ವಾ. ಸೊ ಐ ಹೋಪ್ ನೀವೆಲ್ಲರೂ ಈ ಥರದ ರೆಸಿಪೀಸ್ಗೆ ಈಗಲಾಗಿ ವೆಯ್ಟ್ ಮಾಡ್ತಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ನಿಮ್ಗೆ ಇಂಟ್ರೆಸ್ಟ್ ಇದ್ದರೆ ಕಮೆಂಟ್ ಮಾಡಿದ್ರೆ ಮಾತ್ರನೇ ನಾನು ಅದನ್ನೆಲ್ಲ ಕಮ್ಮಿಂಗ್ ವೀಡಿಯೋಸಲ್ಲಿ ಪೋಸ್ಟ್ ಮಾಡ್ತೀನಿ. ನಿಮ್ಗೆ ಯಾವ ಥರದ ಕಂಟೆಂಟ್ ವೀಡಿಯೋಸ್ ತುಂಬ ಇಷ್ಟ ಆಗುತ್ತೆ ಅನ್ನೋದು ಕೂಡ ಡೆಫಿನೆಟ್ಲಿ ಕಮೆಂಟ್ ಮಾಡಿ ತಿಳಿಸಿ. ಪ್ರತಿ ವಿಡಿಯೋದಲ್ಲಿ ಹೇಳ್ದಂಗೆ ಪ್ರತಿ ಮೀಲ್ ಆದಮೇಲೂ ಕೂಡ ಇದು ನಂದು ಒಂದು ರೀತಿ ರೊಟೀನ್ ಅಂತಲೇ ಹೇಳ್ಬೋದು. ನಾನು ಸುಮ್ಮನೆ ಕೂತ್ಕೋಬೇಕಂದ್ರೂ ಕೂಡ ನನ್ನ ಕೈ ಆಟೋಮೆಟಿಕ್ಕಾಗಿ ಈ ಕೆಲಸಗಳ ಕಡೆ ಹೋಗ್ಬಿಡುತ್ತೆ. ಎಗ್ ರೆಸಿಪಿ ಎಲ್ಲ ಮಾಡಿದ್ರಿಂದ ಸ್ವಲ್ಪ ಹೈಜಿನಿಕ್ಕಾಗಿ ಕ್ಲೀನ್ ಮಾಡ್ಕೊಳ್ತಾ ಇದ್ದೀನಿ. ನಾನು ಇಲ್ಲಿ ಯೂಸ್ ಮಾಡುವಂಥದ್ದು ಸೋಪ್ನಟ್ ಲಿಕ್ವಿಡೇ. ಅದು ಬಿಟ್ಟರೆ ನಾನು ನಾರ್ಮಲಾಗಿ ವೆನಿಗರ್ ಬೇಸ್ಡ್ ಲಿಕ್ವಿಡ್ ಕೂಡ ಯೂಸ್ ಮಾಡ್ತೀನಿ. ಸ್ಟಾರ್ಟಿಂಗಲ್ಲಿ ಹೇಳ್ದಂಗೆ ಹೊರಗಡೆ ಹೋಗೋ ಕೆಲಸ ಕೂಡ ಇದೆ. ಸೊ ಇವತ್ತು ಪುಷ್ಯ ನಕ್ಷತ್ರದ ದಿನ. ನಿಮಗೆಲ್ಲರಿಗೂ ಗೊತ್ತಿರೋಂಗೆ ಸ್ವರ್ಣ ಬಿಂದು ಡ್ರಾಪ್ಸ್ ಕೂಡ ಹಾಕ್ತಾರೆ. ಆಯುರ್ವೇದಿಕ್ ಮೆಡಿಸಿನ್ಸ್ ಯಾರ್ಯಾರೆಲ್ಲ ಯೂಸ್ ಮಾಡ್ತೀರಾ ನಿಮ್ಗೆ ಗೊತ್ತೇ ಇರುತ್ತೆ.
ಇದ್ರ ಬಗ್ಗೆ ನಿಮ್ಮಲ್ಲಿ ಯಾರಿಗಾದ್ರೂ ಗೊತ್ತಿಲ್ಲ ಅನ್ನೋದಾದ್ರೆ ಕಮೆಂಟ್ ಮಾಡಿ ತಿಳಿಸಿ. ಡೀಟೇಲ್ಸ್ನ ನಾನು ನೆಕ್ಸ್ಟ್ ಕಮಿಂಗ್ ವಿಡಿಯೋಸಲ್ಲಿ ಪೋಸ್ಟ್ ಮಾಡ್ತೀನಿ. ಸೊ ಇದು ಒಂದು ರೀತಿ ಎನರ್ಜಿ ಬೂಸ್ಟರ್ ಥರ, ಮತ್ತು ಮಕ್ಕಳ ಗ್ರೋತ್ ಚೆನ್ನಾಗಿರೋದಕ್ಕೆ, ಇಮ್ಯುನಿಟಿ ಬೂಸ್ಟ್ ಆಗೋಕ್ಕೆ ಹಾಕ್ತಾರೆ. ಎವ್ರಿ ಮಂತ್ ಕೂಡ ಈ ಒಂದು ಡ್ರಾಪ್ಸ್ನ ಹಾಕ್ತಾರೆ. ಗೌರ್ಮೆಂಟ್ ರಿಜಿಸ್ಟರ್ಡ್ ಆಯುರ್ವೇದಿಕ್ ಹಾಸ್ಪಿಟಲ್ಸಲ್ಲಿ ಎಲ್ಲ ಕಡೆ ಕೂಡ ಇದು ಅವೈಲಬಲ್ ಇದೆ. ನಿಮಗೆ ನಿಯರ್ ಯಾವುದಿರುತ್ತೋ ಅಲ್ಲಿ ಹಾಕ್ಸ್ಕೋಬೋದು. ನಮಗೆ ನಿಯರ್ ಇದ್ದಿದ್ದಂಥದ್ದು ಈ ಒಂದು ಹಾಸ್ಪಿಟಲ್ಲು. ಫೈನಲಿ ಇಲ್ಲಿ ರೀಚ್ ಆದ್ವಿ. ಟೈಮಿಂಗ್ಸ್ ಅರೌಂಡ್ ನಿಮಗೆ ಮಾರ್ನಿಂಗ್ ಸ್ಟಾರ್ಟ್ ಮಾಡಿದ್ರೆ ಅರೌಂಡ್ ಈವ್ನಿಂಗ್ 4 to 5 o'clockವರೆಗೂ ಕೂಡ ಹಾಕ್ತಾರೆ. ಹೊಸ್ದಾಗಿ ಯಾರಾದರೂ ಹಾಕ್ಸ್ತಾ ಇದ್ದೀರಾ ಅನ್ನೋದಾದರೆ, ಸೊ ಸ್ಟಾರ್ಟಿಂಗ್ ನಿಮಗೆ ಈ ಥರ ಕೆಲವೊಂದು ಪ್ರೋಸೆಸ್ ಇರುತ್ತೆ. ಒಂದು ಕಾರ್ಡ್ನ ಕೊಡ್ತಾರೆ, ಮತ್ತು ನಾನು ನಿಮ್ಮ ಇನ್ಫಾರ್ಮೇಷನ್ ಎಲ್ಲ ಫಿಲ್ ಮಾಡಿ ಕೊಡಬೇಕಾಗತ್ತೆ. ಎವ್ರಿ ಮಂತ್ ಯಾವ್ಯಾವ ದಿನ ಹಾಕ್ತಾರೆ ಅನ್ನೋ ಡೇಟ್ ಕೂಡ ನೀಟಾಗಿ ಇಲ್ಲಿ ಮೆನ್ಷನ್ ಮಾಡಿರ್ತಾರೆ. ಯಾವತ್ತು ದಿನ ನಾವು ಬಂದು ಮತ್ತೆ ಹಾಕ್ಸ್ಕೋಬೇಕು ಅನ್ನೋ ಒಂದು ಡೌಟ್ಸ್ ಕೂಡ ಇರಲ್ಲ. ನಿಮ್ಮಲ್ಲಿ ಸುಮಾರು ಜನಕ್ಕೆ ಗೊತ್ತೇ ಇರುತ್ತೆ, ಗೊತ್ತಿಲ್ಲದೆ ಇರೋರ್ಗೆ ಯಾರಿಗಾದ್ರೂ ಯೂಸ್ ಆಗ್ಬೋದೇನೋ ಅನ್ನೋದ್ರಿಂದ ಇಲ್ಲೊಂದ್ಸತಿ ಮೆನ್ಷನ್ ಮಾಡಿದ್ದೀನಿ ಅಷ್ಟೇ. ಇಂಟ್ರೆಸ್ಟ್ ಇದ್ದರೆ ಒಂದ್ಸತಿ ಚೆಕ್ ಮಾಡಿ. ಯೂಶ್ವಲಿ ನೀವು ಪೋಲಿಯೋ ಡ್ರಾಪ್ಸ್ ಕೇಳಿರ್ತೀರಲ್ಲ, ಅದೇ ಥರನೇ ಸೊ ಈ ಮೆಡಿಸಿನ್ನ ಕೂಡ ಡ್ರಾಪ್ಸ್ ಥರ ಹಾಕ್ತಾರೆ. ಈ ಡ್ರಾಪ್ಸ್ ಜೊತೆಗೆ ಒಂದು ಡ್ರೈ ಪೌಡರ್ ಕೂಡ ಕೊಡ್ತಾರೆ. ಅದನ್ನು ಡೈಲಿ ಬೆಳಗ್ಗೆ ಖಾಲಿ ಹೊಟ್ಟೆಯಲ್ಲಿ ಮಕ್ಕಳಿಗೆ ಕೊಡೋದ್ರಿಂದ ಈ ಡ್ರಾಪ್ಸ್ ಎಫೆಕ್ಟ್ ಅನ್ನೋದು ಇನ್ನೂ ಚೆನ್ನಾಗಿರುತ್ತೆ ಅಂತ ಹೇಳ್ತಾರೆ. ಒನ್ಸ್ ಬ್ಯಾಕ್ ಟು ಹೋಮ್. ನಾನು ಬೆಳಗ್ಗೆ ಎಲ್ಲ ಕೆಲಸಗಳು ಮುಗಿಸಿದ ಕಾರಣ ಇವತ್ತು ಹಪ್ಪಳ ಮಾಡುವಂಥ ಪ್ಲಾನಲ್ಲಿದ್ದೆ. ಹಿಂದಿನ ದಿನವೇ ರಾತ್ರಿಯಲ್ಲಿ ನಾನು ಸಬ್ಬಕ್ಕಿ ಎಲ್ಲ ನೆನೆಸಿಟ್ಟಿದ್ದೆ. ಈಗ ಹಪ್ಪಳದ ಪ್ರೋಸೆಸ್ ಕೂಡ ಹೇಳಿಬಿಡ್ತೀನಿ. ಕ್ವಿಕ್ಕಾಗಿ ವಿತಿನ್ 10 ಮಿನಿಟ್ಸಲ್ಲೇ ಮಾಡ್ಕೊಳ್ಬೋದು. ಅಂದರೆ ಹಪ್ಪಳ ಒತ್ತೋದು ವಿತಿನ್ 10 ಮಿನಿಟ್ಸಲ್ಲೇ ಆಗಿಬಿಡುತ್ತೆ. ಪ್ರೋಸೆಸ್ ಅನ್ನೋದು ಸ್ವಲ್ಪ ಲಾಂಗ್ ಇರುತ್ತೆ, ಬಟ್ ಪ್ಲಾನಿಂಗ್ ಪ್ರಕಾರ ಮಾಡ್ಕೊಳ್ಳೋದಾದರೆ ಅದು ಕೂಡ ಅಷ್ಟೇ ವಿತಿನ್ 10 ಮಿನಿಟ್ಸಲ್ಲೇ ರೆಡಿ ಆಗಿಬಿಡುತ್ತೆ. ಇಲ್ಲಿ ಅಬ್ಸರ್ವ್ ಮಾಡೋದಾದರೆ ನಾನು ಸಬ್ಬಕ್ಕಿನ ಬೇಯಿಸೋಕ್ಕಿಟ್ಟಿದ್ದೀನಿ. ಒಂದು 2 ವಿಸಿಲ್ ಹೊಡೆಸ್ಕೊಳ್ತೀನಿ. ಇನ್ನೊಂದು ಕಡೆ ಪಾತ್ರೆಯಲ್ಲಿ ಸ್ವಲ್ಪ ನೀರನ್ನ ಕುದಿಸೋಕೆ ಇಟ್ಕೊಳ್ತಾ ಇದ್ದೀನಿ. ಇದರಲ್ಲಿ ಸ್ವಲ್ಪ ಉಪ್ಪನ್ನ ಹಾಕಿ ನೀರು ಕುದೀಲಿ. ಅಷ್ಟರಲ್ಲಿ ಇದಕ್ಕೆ ಬೇಕಾಗಿರುವಂಥ ಇಂಗ್ರೀಡಿಯೆಂಟ್ಸ್ನ ರೆಡಿ ಮಾಡ್ಕೊಳ್ಳೋಣ. ಸ್ವಲ್ಪ ಜಾಸ್ತಿ ಕೊತ್ತಂಬರಿ ಸೊಪ್ಪನ್ನ ತೊಗೊಂಡಿದ್ದೀನಿ, ಕರಿಬೇವು ತೊಗೊಂಡಿದ್ದೀನಿ, ಜೀರಿಗೆ, ಇದ್ರ ಜೊತೆಗೆ ಹಸಿಮೆಣಸಿನ್ಕಾಯಿ ಮತ್ತು ಒಂದು 4 ದೊಡ್ಡದಾಗಿರುವಂಥ ಈರುಳ್ಳಿನ ತೊಗೊಂಡಿದ್ದೀನಿ. ನೀರು ಚೆನ್ನಾಗಿ ಕುದೀತಾ ಇದೆ. ಇದರಲ್ಲಿ ಸ್ವಲ್ಪ ಉಪ್ಪನ್ನ ಹಾಕ್ಕೊಂಡು ಒಂದು ಸ್ವಲ್ಪ ಎಣ್ಣೆನ ಹಾಕ್ಕೊಂಡಿದ್ದೀನಿ. ಈಗ ನಾನು ತೋರಿಸಿರುವಂಥ ತರಕಾರಿನೆಲ್ಲ ನೀಟಾಗಿ ಬಿಡಿಸಿ ವಾಶ್ ಮಾಡಿ ಇಟ್ಕೊಂಡಿದ್ದೀನಿ. ಡೈರೆಕ್ಟಾಗಿ ಒಂದು ಮಿಕ್ಸಿ ಜಾರಲ್ಲಿ ಇವುಗಳನ್ನೆಲ್ಲ ನೀಟಾಗಿ ಥರ ಕಟ್ ಮಾಡಿ ಹಾಕ್ಕೊಳ್ಳೋದಷ್ಟೇ. ಎಷ್ಟು ಮೆತ್ತಗಾಗುತ್ತೋ ಅಷ್ಟು ಮೆತ್ತಗೆ ಪೇಸ್ಟ್ ಮಾಡ್ಕೊಳ್ಬೋದು, ಇಲ್ಲ ಸ್ವಲ್ಪ ತರಿ ಇದ್ರೂ ನೋ ಪ್ರಾಬ್ಲಮ್. ಇದರಲ್ಲೇ ಸ್ವಲ್ಪ ಜೀರಿಗೆನ ಹಾಕ್ಕೊಂಡು ನಿಮಗೆ ಪೇಸ್ಟ್ ಮಾಡ್ಕೊಳ್ತೀನಿ. ಅಷ್ಟರಲ್ಲಿ ಈ ಸಬ್ಬಕ್ಕಿ ಏನು ಕುದಿಸಿ ಇಟ್ಕೊಂಡಿದ್ವಿ ಅಂದರೆ 2 ವಿಸಿಲ್ ಹಾಕ್ಸಿ ಇಟ್ಕೊಂಡಿದ್ವಲ್ಲ, ಸೊ ಅದು ಕೂಡ ಪ್ರೆಷರ್ ಎಲ್ಲ ಇಳಿದಿದೆ. ಫಸ್ಟಿಗೆ ನಾವು ರುಬ್ಬಿಟ್ಕೊಂಡಿರುವಂಥ ಮಸಾಲೆನ ಇದರಲ್ಲಿ ಹಾಕ್ಕೊಂಡು ರೆಸಿಪಿ ಸ್ಟಾರ್ಟಿಂಗ್ನ ಅಬ್ಸರ್ವ್ ಮಾಡಿದರೆ ಸ್ವಲ್ಪ ಭಾಗದಷ್ಟು ಮಾತ್ರನೇ ನೀರನ್ನ ತೊಗೊಂಡಿದ್ದೆ. ಯಾಕಂದರೆ ನಾವು ರುಬ್ಬಿರುವಂಥ ಮಸಾಲೆನ ಹಾಕ್ತೀವಿ ಮತ್ತು ನಾವು ಬೇಯಿಸಿಟ್ಕೊಂಡಿರುವಂಥ ಸಬ್ಬಕ್ಕಿ ಎಲ್ಲ ಹಾಕೋ ಕಾರಣ ಕ್ವಾಂಟಿಟಿ ಜಾಸ್ತಿ ಆಗಿಬಿಡುತ್ತೆ. ಸಬ್ಬಕ್ಕಿ ನೋಡ್ತಿದ್ದೀರಲ್ವ, ಸೊ ಈ ಕನ್ಸಿಸ್ಟೆನ್ಸಿಯಲ್ಲಿದೆ. ಇದನ್ನು ಡೈರೆಕ್ಟಾಗಿ ನಾವು ಈ ಮಸಾಲೆ ಎಲ್ಲ ಮಿಕ್ಸ್ ಮಾಡಿ ಇಟ್ಕೊಂಡಿದ್ದೀವಲ್ವ ನೀರು, ಅದರಲ್ಲೇ ಹಾಕ್ಕೊಂಡು ಚೆನ್ನಾಗಿ ಕುದಿ ಬರಬೇಕು. ಮತ್ತು ನಾವೇನು ಮಸಾಲೆ ಹಾಕಿದ್ದೀವಿ ಅದರ ಹಸಿ ವಾಸನೆ ಎಲ್ಲ ಹೋಗಬೇಕು. ಇದೇ ಸ್ಟೇಜಲ್ಲೇ ನೀವು ಉಪ್ಪು ಖಾರನ ಚೆಕ್ ಮಾಡಿಕೊಂಡು ನಿಮ್ಗೆ ಎಷ್ಟು ಬೇಕೋ ಅಷ್ಟನ್ನು ಅಡ್ಜಸ್ಟ್ ಮಾಡ್ಕೊಳ್ಬೋದು. ಒಂದು ವೇಳೆ ನಿಮಗೆ ಖಾರ ಕಡಿಮೆ ಅನಿಸಿದ್ರೆ ಈ ಸ್ಟೇಜಲ್ಲೇ ನೀವು ಚಿಲ್ಲಿ ಪೌಡರ್ ಕೂಡ ಹಾಕ್ಕೊಳ್ಬೋದು. ನನಗಿಲ್ಲಿ ಉಪ್ಪು ಸ್ವಲ್ಪ ಕಡಿಮೆ ಆಗಿತ್ತು. ಸ್ವಲ್ಪ ಉಪ್ಪನ್ನ ಹಾಕ್ಕೊಂಡು ಒಂದು 5-10 ನಿಮಿಷ ಚೆನ್ನಾಗಿ ಕುದಿಸ್ಕೊಳ್ತೀನಿ. ಸಬ್ಬಕ್ಕಿ ಹಾಕಿರೋ ಕಾರಣ ಬೇಗನೆ ತಳ ಅಂಟ್ಬಿಡುತ್ತೆ. ಮಧ್ಯದಲ್ಲಿ ಈ ಥರ ತಿರುಗಿಸ್ಕೊಳ್ತಾನೆ ಕುದಿಸ್ಕೊಳ್ಳಿ. ಒಟ್ಟಾರೆ ಇದು ರಾಗಿ ಮುದ್ದೆ ಎಲ್ಲ ಮಾಡ್ತೀವಲ್ವ, ಅದೇ ಪ್ರೋಸೆಸ್ಸೇ. ಇಲ್ಲಿ ಅಬ್ಸರ್ವ್ ಮಾಡ್ಬೋದು, ಕ್ವಾಂಟಿಟಿ ಜಾಸ್ತಿ ಇದ್ದಿದ್ದರಿಂದ ಒಂದು ಸ್ವಲ್ಪ ಭಾಗದಷ್ಟು ಸೈಡಿಗೆ ತೆಗೆದಿಟ್ಟಿದ್ದೀನಿ, ಆಮೇಲೆ ಮಾಡ್ಕೋಬೋದು ಅನ್ನೋದ್ರಿಂದ. ಈಗ ಇದರಲ್ಲಿ ಒಂದು 1/4 ಸ್ಪೂನಷ್ಟು ಅಡುಗೆ ಸೋಡಾನ ಹಾಕ್ಕೊಳ್ತೀನಿ. ಇಲ್ಲಿ ನಾನು ಮಾಡ್ತಾ ಇರೋವಂಥದ್ದು ಒಂದು ರೀತಿ ಮಸಾಲ ಹಪ್ಪಳ ಅಥವಾ ಅಕ್ಕಿ ಹಪ್ಪಳ ಅಂತ ಕೂಡ ಹೇಳ್ಬೋದು. ಟೇಸ್ಟ್ ಅಂತೂ ತುಂಬ ಚೆನ್ನಾಗಿರುತ್ತೆ. ಈಗ ಅಕ್ಕಿ ಹಿಟ್ಟನ್ನ ಹಾಕ್ಕೊಳ್ತಾ ಇದ್ದೀನಿ. ಇದು ಮನೆಯಲ್ಲೇ ಪೌಡರ್ ಮಾಡಿಸಿರೋ ಅಂಥದ್ದು, ಅಂದರೆ ಅಕ್ಕಿನ ನೀಟಾಗಿ ತೊಳೆದ್ಬಿಟ್ಟು ಮಿಲ್ಲಲ್ಲಿ ಪೌಡರ್ ಮಾಡಿಸ್ಕೊಂಡು ಬಂದಿರೋ ಅಂಥದ್ದು. ಕನ್ಸಿಸ್ಟೆನ್ಸಿ ನೋಡ್ಕೊಂಡು ಹಾಕ್ಕೊಳ್ಳಿ. ತೀರಾ ಜಾಸ್ತಿ ಗಟ್ಟಿ ಆಗಬಾರ್ದು, ಹಂಗಂತ ತೀರಾ ನೀರಾಗಿ ಇರಬಾರ್ದು. ಸಾಫ್ಟಾಗಿರಬೇಕು. ಚಪಾತಿ ಡೋ ಬರುತ್ತೆ ಅಲ್ವಾ, ಅದೇ ಥರ ಇರಬೇಕು. ಜಾಸ್ತಿ ಕ್ವಾಂಟಿಟಿಯಲ್ಲಿ ಮಾಡಿದಾಗ ನಾವು ಎಷ್ಟು ಚೆನ್ನಾಗಿ ನಾದ್ಕೊಳ್ತೀವಿ, ಮಿಕ್ಸ್ ಮಾಡ್ತೀವಿ, ಅದ್ರ ಮೇರೆಗೆ ಈ ಹಪ್ಪಳ ಎಷ್ಟು ಚೆನ್ನಾಗಿ ಬರುತ್ತೆ ಅನ್ನೋದು ಕೂಡ ಡಿಪೆಂಡ್ ಆಗುತ್ತೆ. ಸೊ ಹಂಗಾಗಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಅಷ್ಟರಲ್ಲಿ ಹಪ್ಪಳ ಒತ್ತಕ್ಕೆ ಬೇಕಾಗಿರುವಂಥ ಪ್ರೆಸರೆಲ್ಲ ತೆಗೆದಿಟ್ಕೊಳ್ತಾ ಇದ್ದೀನಿ.
ಬೆಳಗ್ಗೆನೇ ಅಡುಗೆ ಕೆಲಸ ಎಲ್ಲ ಮಾಡಿ ಜ್ಯೂಸ್ ಎಲ್ಲ ರೆಡಿ ಮಾಡಿದ್ರಿಂದ ಸೊ ಈಗ ನನಗೆ ಏನು ಬೇರೆ ಕೆಲಸ ಇರಲಿಲ್ಲ. ಸೊ ಹಂಗಾಗಿ ಈ ಕೆಲಸನ ಕಂಟಿನ್ಯೂ ಮಾಡ್ಕೊಳ್ತಾ ಇದ್ದೀನಿ ಒನ್ ಬೈ ಒನ್. ಇನ್ನು ಮುದ್ದೆ ಎಲ್ಲ ಮಾಡ್ಕೊಂಡಿದ್ದು ತೋರ್ಸೋಕ್ಕಾಗಲಿಲ್ಲ. ಮುದ್ದೆನ ಮಾಡಿಕೊಂಡು ಇಲ್ಲಿ ಅಬ್ಸರ್ವ್ ಮಾಡ್ತಾ ಇರ್ಬೋದು, ಪುಟ್ಟದಾಗಿ ನಾನು ರೌಂಡ್ಸ್ ಥರ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಇದನ್ನು ಪ್ರೆಸ್ಸರಲ್ಲಿ ಹಾಕಿಬಿಟ್ಟು ಈ ಥರ ಪ್ರೆಸ್ ಮಾಡಿದ್ರೆ ಹಪ್ಪಳ ಅನ್ನೋದು ರೆಡಿ ಆಗುತ್ತೆ. ಈ ಹಪ್ಪಳನ ನಾವು ಚೆನ್ನಾಗಿ ಒಣಗಿಸ್ಕೊಂಡ್ರೆ ವಿತಿನ್ 1 ಡೇಯಲ್ಲೇ ಒಣಗಿಬಿಡುತ್ತೆ. ಟೀಮ್ ವರ್ಕ್ ಮಾಡ್ತಾ ಇರೋದ್ರಿಂದ ವಿತಿನ್ 10 ಮಿನಿಟ್ಸ್ಗೆ ಎಲ್ಲ ಹಪ್ಪಳ ಪ್ರೆಸ್ಸಿಂಗ್ ಅನ್ನೋದು ಆಗಿಬಿಟ್ಟಿತ್ತು. ಅಬ್ಸರ್ವ್ ಮಾಡ್ತಾ ಇರ್ಬೋದು. ಇನ್ನು ನಾನು ಮಕ್ಕಳಿಬ್ಬರು ಸೇರಿಕೊಂಡೆ ಹಪ್ಪಳ ಎಲ್ಲ ಕೂಡ ಒತ್ತಿದ್ದಾಯಿತು. ನಾನು ಪ್ರೆಸ್ ಮಾಡಿ ಕೊಡ್ತಿದ್ರೆ ಒಬ್ಬರು ತೊಗೊಂಬಂದು ಕೊಡ್ತಾಯಿದ್ರು, ಇನ್ನೊಬ್ಬರು ಈ ಥರ ಒಣಗಾಕ್ತಾಯಿದ್ರು. ಸೊ ಹತ್ತಿರದಿಂದ ಇಲ್ಲಿ ನೀಟಾಗಿ ಶೂಟ್ ಮಾಡಿಲ್ಲ. ನನ್ನ ಕೈ ಖಾಲಿ ಇಲ್ಲದೆ ಇದ್ದಿದ್ದ ಕಾರಣ ಮನೆಯವ್ರಿಗೆ ಈ ಕ್ಲಿಪ್ಪಿಂಗ್ಸ್ನ ಶೂಟ್ ಮಾಡಿಕೊಡಿ ಅಂತ ಹೇಳಿದ್ದೆ. ಸೊ ಅವರು ಕೆಲವೊಂದು ಕ್ಲಿಪ್ಪಿಂಗ್ಸ್ನ ಮಿಸ್ ಮಾಡಿದ್ದಾರೆ. ಫೈನಲಿ ಲಂಚ್ ಟೈಮ್ ಅಂತೂ ಆಯಿತು. ಅರೌಂಡ್ 2 o'clockಗೆ ನಾವು ಲಂಚ್ ಮಾಡಿದ್ವಿ. ಹಪ್ಪಳದ ಪ್ರೋಸೆಸ್ ಅಂತೂ ತುಂಬ ಸಿಂಪಲ್ಲಾಗಿ ಆಗಿಬಿಡ್ತು. ಸೊ ಲಂಚ್ ಮಾಡಿದ್ಮೇಲೆ ಇನ್ನು ಆಗಲೇ ನಾನೇನು ಸ್ವಲ್ಪ ಕ್ವಾಂಟಿಟಿ ಆಫ್ ವಾಟರ್ನ ತೆಗೆದಿಟ್ಟಿದ್ದೆ, ಅದರಲ್ಲಿ ಮತ್ತೆ ನಾವು ಹಪ್ಪಳನ ಮಾಡ್ಕೊಂಡ್ವಿ. ಅದು ಕೂಡ ಅಷ್ಟೇ ವಿತಿನ್ 5 ಮಿನಿಟ್ಸಲ್ಲೇ ಆಗಿಬಿಡ್ತು. ಮಧ್ಯಾಹ್ನದ ಟೈಮಲ್ಲಿ ನಾನು ಹಪ್ಪಳನ ಒಣಗಾಕಿದ್ದು. ಈಗ ಸಂಜೆ ಆಗಿದೆ, ಅಬ್ಸರ್ವ್ ಮಾಡ್ತಾ ಇರ್ಬೋದು. ಒಂದು ಕಡೆ ಸ್ವಲ್ಪ ಡ್ರೈ ಆಗಿದೆ. ನೈಟಲ್ಲಿ ಈ ಥರ ನಾನು ಟರ್ನ್ ಮಾಡಿ ಇಟ್ಟರೆ ನೆಕ್ಸ್ಟ್ ಡೇ ಬೆಳಗ್ಗೆ ಅಷ್ಟರಲ್ಲಿ ಆಲ್ಮೋಸ್ಟ್ ಎಲ್ಲನೂ ಡ್ರೈ ಆಗಿರುತ್ತೆ. ತೊಗೊಂಡೋಗಿ ಬಿಸಿಲಲ್ಲಿ ಇಡ್ಬೋದು. ಹಪ್ಪಳನ ಡೈರೆಕ್ಟಾಗಿ ಬಿಸಿಲಲ್ಲಿ ಕೂಡ ಒಣಗಾಕ್ಬೋದು. ಮಕ್ಕಳ ಜೊತೆ ಮಾಡಿದಾಗ ಅಥವಾ ಮಧ್ಯಾಹ್ನ ಜಾಸ್ತಿ ಬಿಸಿಲಿರುತ್ತೆ ಅಂದಾಗ ಈ ಥರ ಮನೆ ಒಳಗಡೆ ಕೂಡ ಹಾಕ್ಕೊಳ್ಬೋದು. ಈವನ್ ನೀವು ಸಂಜೆ ಟೈಮಲ್ಲಿ ಕೂಡ ಈ ಥರ ಮಾಡಿಕೊಂಡು ನೆಕ್ಸ್ಟ್ ಡೇಗೆ ನೀವು ತಿರುಗಿಸ್ಬಿಟ್ಟು ಆಮೇಲೆ ಬಿಸಿಲಲ್ಲಿ ಒಣಗಾಕ್ಬೋದು. ಐ ಹೋಪ್ ಈ ವಿಡಿಯೋದಲ್ಲಿ ಶೇರ್ ಮಾಡಿರುವಂಥ ಇನ್ಫಾರ್ಮೇಷನ್ ಎಲ್ಲ ನಿಮ್ಗೆ ಇಷ್ಟ ಆಗಿದೆ, ಇಂಟ್ರೆಸ್ಟಿಂಗ್ ಆಗಿದೆ ಅಂತ ಅಂದ್ಕೊಳ್ತೀನಿ. ಈ ವಿಡಿಯೋ ಏನಾದರೂ ನಿಮ್ಗೆ ಇಷ್ಟ ಆಯಿತು, ಇಂಟ್ರೆಸ್ಟಿಂಗ್ ಆಗಿತ್ತು ಅನಿಸಿದ್ರೆ ಈಗಲೇ ಒಂದು ಲೈಕ್ ಮಾಡಿ, ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಜೊತೆಗೂ ಶೇರ್ ಮಾಡಿ, ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನ ಕಮೆಂಟಲ್ಲಿ ತಿಳಿಸಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ನಮಸ್ತೆ.